ಮನುಷ್ಯನಲ್ಲಿ ಕಾಲದಿಂದ ಕಾಲಕ್ಕೆ ಅವನಲ್ಲಿ ಒಂದು ಹಂಬಲ, ಜಿಜ್ಞಾಸೆ. ಯಾವ ಹಂಬಲ ಅಂದ್ರ, ಯಾವುದು ಸತ್ಯ ಇದೆಯೋ ಅದನ್ನ ತಿಳಿದುಕೊಳ್ಳುವ ಹಂಬಲ. ಈ ಹಂಬಲ ಯಾವಾಗ ಅವನಲ್ಲಿ ಪ್ರಾರಂಭ ಆತು ಅಂದ್ರ, ಯಾವಾಗ ಈ ಪ್ರಪಂಚದಲ್ಲಿ ಮೈಕ್ರೋಸ್ಕೋಪ್ ಇರಲಿಲ್ಲ, ಟೆಲಿಸ್ಕೋಪ್ಗಳಿರಲಿಲ್ಲ, ಮ್ಯಾಥಮೆಟಿಕ್ಸ್ ಬೆಳೆದಿರಲಿಲ್ಲ, ಯಾವ ಸಿದ್ಧಾಂತಗಳು ಮಂಡನೆ ಆಗಿರಲಿಲ್ಲ. ಆ ಕಾಲದಲ್ಲಿ ಬರಿಗಣ್ಣಿನಿಂದ ಸತ್ಯವನ್ನು ಅರಿಯೋ ಬಯಕೆ ಮನುಷ್ಯನಿಗೆ. ಇಲ್ಲಿ ಸತ್ಯ ಅನ್ನುವುದೇನಿದೆ, ಯಾವುದಕ್ಕೆ ಸತ್ಯ ಅಂತ ಕರಿಬೇಕು ನಾವು? ಯಾವುದು ಸತ್ಯ ಇಲ್ಲಿ? ಈಗೊಂದು ಹೂವ ಇದೆ, ಹೂವ ಸತ್ಯ ಅಂತ ಹೇಳಲಿಕ್ಕಾಗತ್ತೇನು? ಸತ್ಯದ ವ್ಯಾಖ್ಯಾನ, ಡೆಫಿನೇಷನ್ ಅಥವಾ ಯಾವುದಕ್ಕೆ ಸತ್ಯ ಅನ್ನಬೇಕು ಅಂದ್ರ, ತ್ರಿಕಾಲ ಬಾಧ್ಯತ್ವಂ ಸತ್ಯತ್ವಂ ಅಂದ್ರ ಮೂರೂ ಕಾಲಗಳಲ್ಲಿ ಅದು ಇರಬೇಕು. ಭೂತಕಾಲದಲ್ಲಿಯೂ ಇರಬೇಕು, ವರ್ತಮಾನದಲ್ಲಿಯೂ ಇರಬೇಕು, ಭವಿಷ್ಯತ್ತಿನಲ್ಲಿಯೂ ಇರಬೇಕು. ಕಾಲಾತೀತವಾದದ್ದು ಸತ್ಯ. ಈಗ ಹೂವ ಇದೆ, ಹೂವ ಸತ್ಯ ಅಂತ ನಾ ಹೇಳಿದ್ರ ನಿನ್ನೆ ಇಲ್ಲ, ನಾಳೆನೂ ಇರುವುದಿಲ್ಲ. ಇದಕ್ಕೆ ಸತ್ಯ ಅಂತ ಹೇಳಿಕ್ಕಾಗತ್ತೇನಾಗಾದ್ರೆ? ನಿನ್ನೆ ಇಲ್ಲ, ನಾಳೆಯೂ ಇಲ್ಲ. ಈಗೇನು ಇರುವಿಕೆ ಇದೆ, ಇದು ಎರಡು ಇಲ್ಲಗಳ ನಡುವಿನ ಇರುವಿಕೆ. ಇದು ಹೂವಿನ ಇರುವಿಕೆ ಎರಡು, ನಿನ್ನೆ ಇಲ್ಲ, ನಾಳೆ ಇಲ್ಲ, ಇಂದು ಇದೆ. ಅಂದ್ರ ಎರಡು ಇಲ್ಲಗಳ ನಡುವಿನ ಇರುವಿಕೆ ಹೂವಿನದು. ಹಾಗಾದ್ರೆ ಯಾವುದು ಸತ್ಯ ಅಂತ ಹೇಳ್ಬೇಕಿಲ್ಲಿ? ಈಗ ನಾವು ಗಡಿಗೆ ಮಾಡಿರ್ತೀವಿ, ಪಣತಿ ಮಾಡ್ತೀವಿ, ತತ್ರಾಣಿ ಮಾಡ್ತೀವಿ. ಕೇಳಿದ್ರೆ ನಾವು ಹೇಳ್ತೀವಿ ಇದು ಏನ್ರಿ ಅಂತ. ಗಡಿಗೆ, ಇದು ಪಣತಿ, ಇದು ತತ್ರಾಣಿ ಅಂತ ಹೇಳ್ತೀವಿ. ಅಕಸ್ಮಾತ್ ಅದನ್ನೊಂದು ಸ್ವಲ್ಪ ಬೀಳಿಸಿ ಒಡೀರಿ, ತತ್ರಾಣಿ ಎಲ್ಲಿ ಹೋತು, ಪಣತಿ ಎಲ್ಲಿ ಹೋತು? ಎಲ್ಲಿ ಹೋತು ಅಂದ್ರ, ವಾಸ್ತವದಲ್ಲಿ ಪಣತಿ ಅನ್ನೋದಾಗಲಿ, ತತ್ರಾಣಿ ಅನ್ನೋದಾಗ್ಲಿ, ಗಡಿಗೆ ಅನ್ನೋದಾಗ್ಲಿ ಕೇವಲ ನಾಮರೂಪದಿಂದ ನಮಗ್ ಕಣ್ಣಿಗೆ ಕಂಡೈತಿ. ಅಲ್ಲಿರುವುದು ತತ್ರಾಣಿ ಇಲ್ಲ, ಗಡಿಗಿಲ್ಲ, ಇರುವುದು ಮಣ್ಣು. ಗಡಿಗೆ ತತ್ರಾಣಿ ತೋರುವ ಸತ್ಯ, ಮಣ್ಣು ಇರುವ ಸತ್ಯ. ಯು ಕ್ಯಾನ್ ಡಿಸ್ಟ್ರಾಯ್ ದಿ ಪಾಟ್. ನೀನು ಗಡಿಗೆಯನ್ನು ಒಡೆಯಬಹುದೇ ಹೊರತು ಮಣ್ಣನ್ನು ಒಡೆಯಲಿಕ್ಕಾಗೋದಿಲ್ಲ. ತತ್ರಾಣಿಯನ್ನು ಒಡೆಯಬಹುದೇ ಹೊರತು ಪಣತಿಯನ್ನು ಒಡೆಯಬಹುದೇ ಹೊರತು ಮಣ್ಣನ್ನು ಒಡೆಯಲಿಕ್ಕಾಗುವುದಿಲ್ಲ. ಬಿಕಾಸ್ ಟ್ರುತ್ ಈಸ್ ಸೆಲ್ಫ್ ಎಕ್ಸಿಸ್ಟೆಂಟ್, ಇಟ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್. ಸತ್ಯ ಅನ್ನೋದು ಅದನ್ನ ನಾಶಪಡಿಸ್ಲಿಕ್ಕಾಗುವುದಿಲ್ಲ. ಅಂದ್ರ ಒಂದು ತೋರುವ ಸತ್ಯ, ಇನ್ನೊಂದು ಇರುವ ಸತ್ಯ. ಗಡಿಗೆ ತತ್ರಾಣಿ ಅಂತ ನಾವೇನು ಹೇಳ್ತೀವಿ, ಇವು ಅಸತ್ಯ ಅಂತಲ್ಲ, ತೋರುವ ಸತ್ಯಗಳು. ತೋರಿ ಮರೆಯಾಗುವ ಸತ್ಯ, ಮಣ್ಣು ಇರುವ ಸತ್ಯ. ಸತ್ಯ ಅನ್ನೋದು ನಾಶಪಡಿಸ್ಲಿಕ್ಕಾಗುವುದಿಲ್ಲ. ಅದಕ್ಕೆ ಈ ಸತ್ಯ ಮತ್ತು ಅಸತ್ಯ ಇವೆರಡನ್ನು ಯಾರು ತಿಳ್ಕೊಂಡಿರ್ತಾರಲ್ಲ ಅವರಿಗೆ ತತ್ವದರ್ಶಿಗಳು ಅಂತ ಕರೀತಾರೆ. ಅವನಿಗೆ ತತ್ವದರ್ಶಿ ಅಂತ ಕರೀತಾರ. ಅದಕ್ಕೆ ಈ ಅಸತ್ಯ ಅನ್ನೋದು ಎಲ್ಲಿ ಆದರೂ ಇದ್ರ ಅದು ಎಲ್ಲೈತಿ? ನಿಸರ್ಗದೊಳಗೆ ಇಲ್ಲ ಅದು. ಈಗ ನೀವು ರೈತರದೇರಿ, ಹೋಗಿ ಒಂದು ಸೇರ್ ಬೀಜ ಬಿತ್ತಿ, ಜೋಳದ ಬೀಜ ಬಿತ್ತಿ ಭೂಮಿಗೆ ಹೇಳಿ ಬರ್ರಿ ನಾ 1 ಕ್ವಿಂಟಲ್ ಬಿತ್ತೀನಿ ಅಂದ್ರ ಅದು ಕೇಳ್ತೈತೆ ಅನ್ನೋದು? ಮಂದಿಗೆ ಮೋಸ ಮಾಡ್ಬೋದು ನೀವು, ನಮಗ್ ಮಾಡಕ್ ಆಗಲ್ಲ ಅಂತೇಳಿ ಭೂಮಿ ತಾಯಿ.
ನೀ ಬೇವಿನ ಬೀಜ ಹಾಕಿ ಮಾವಿನ ಗಿಡ ಹಚ್ಚಿ ನೋಡಂದ್ರೆ ಕೇಳ್ತೈತೆ ಅನ್ನೋದು ಇಲ್ಲ. ನಿಸರ್ಗಕ್ಕೆ ಮೋಸ ಮಾಡೋಕ್ಕಾಗೋದಿಲ್ಲ. ನಿಸರ್ಗದಲ್ಲಿ ಸತ್ಯ ಇದೆ. ಅಸತ್ಯ ಅನ್ನುವುದು ಎಲ್ಲಿಯಾದರೂ ಇದ್ದರೆ ಅದು ಮನುಷ್ಯನ ಮತಿ, ಮಾತು, ಮನಸ್ಸುಗಳಲ್ಲಿ ಅಸತ್ಯ ಇದೆ. ಸತ್ಯವನ್ನ ಪ್ರೀತಿಸಬೇಕಾಗ್ತದೆ ಮನುಷ್ಯ. ಯಾವುದು ಇದೆಯೋ ಆ ಸತ್ಯವನ್ನ ಮನುಷ್ಯ ಪ್ರೀತಿಸಬೇಕಾಗ್ತದೆ. ಗೆಲಿಲಿಯೋ ಅಂತ ಒಬ್ಬ ವಿಜ್ಞಾನಿ ಇದ್ದ, ನೀವೆಲ್ಲ ಹೆಸರು ಕೇಳಿರ್ಬೇಕು. ಅವರು ಮೊಟ್ಟ ಮೊದಲಿಗೆ ಏನು ಹೇಳಿದ್ರು ಅಂದ್ರೆ, ಭೂಮಿ ಸೂರ್ಯನ ಸುತ್ತ ತಿರುಗತೈತಿ ಅಂತ ಹೇಳಿದ್ರು ಅವರು. ಅದಕ್ಕಿಂತ ಮೊದಲೇನು ಧರ್ಮಶಾಸ್ತ್ರಗಳು ನಂಬಿದ್ದು ಅಂದ್ರೆ, ಭೂಮಿ ಸುತ್ತನ ಎಲ್ಲ ಸೂರ್ಯ ಚಂದ್ರ ಗೃಹ ತಿರುಗ್ತಾವಂತ ಮೊದಲು ತಿಳ್ಕೊಂಡಿದ್ರು. ಗೆಲಿಲಿಯೋ ಸಂಶೋಧನೆ ಮಾಡಿ ಏನು ಹೇಳ್ದ ಅಂದ್ರೆ, ಭೂಮಿ ಸೂರ್ಯನ ಸುತ್ತ ತಿರುಗತೈತಿ ಅಂತ ಯಾವಾಗ ಮಂಡನೆ ಮಾಡ್ದ, ಅಲ್ಲಿದ್ದ ಎಲ್ಲರಿಗೆ ಸಿಟ್ಟು ಬಂತು. ಯಾಕಂದ್ರೆ ಇವ ಧರ್ಮದ ವಿರುದ್ಧ ಹೊಂಟಾನ ಅಂತ. ಅವನು ಕೋರ್ಟಿಗೆ ಕರೆಸಿದ್ರು. ಕೋರ್ಟಿಗೆ ಕರೆಸಿ, ನೀ ಏನು ಸ್ಟೇಟ್ಮೆಂಟ್ ಕೊಟ್ಟಿಯಲ್ಲಪ್ಪ, ಸೂರ್ಯನ ಸುತ್ತ ಭೂಮಿ ತಿರುಗತೈತಿ ಅಂತ ಏನು ಹೇಳಿಯಲ್ಲ, ಅಕಸ್ಮಾತ್ ಇದು ನೀವು ಹೊಳ್ಳಿ ತಕ್ಕೊಳ್ಳಿಲ್ಲ ಅಂದ್ರೆ ನಿನ್ ತಲೆ ತೆಗಿತೀವಿ ಅಂದ್ರೆ ಅವ್ರು. ಭೂಮಿ ತಿರುಗುದಿಲ್ಲ ಅಂತ ಹೇಳಿ ಇಲ್ಲಿ ಸಹಿ ಮಾಡಂದ್ರ ಅವರು. ಅಲ್ಲಿ ಮ್ಯಾಲ ಬರೆದ್ರು, ಈಗ ಭೂಮಿ ತಿರುಗುವುದಿಲ್ಲ, ಭೂಮಿ ಸೂರ್ಯನ ಸುತ್ತ ತಿರುಗುವುದಿಲ್ಲ ಅಂತ ಬರೆದು ಅವ ಅಂದ, ಇವ್ಕರು ಕೂಡ ತಲೆ ತೆಗೆಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಸಹಿ ಮಾಡೋದ ಬೇಷಲ್ಲ ಅಂದವ. ಅವ ಸಹಿ ಮಾಡ್ದ, ಈಗ ಭೂಮಿ ತಿರುಗುವುದಿಲ್ಲ ಅಂತ ಅವ್ರು ಬರೆದ್ರು. ಇವ ಅದ್ರ ಬುಡಕ್ ಸಹಿ ಮಾಡ್ದ. ಅವರೆಲ್ಲ ನಕ್ರು, ಈಗ ತಿರುಗುವಲ್ ನೋಡು ಭೂಮಿ ಅಂದ್ರ ಅವ್ರು. ಇವ ಹೊಂಟ. ಇವ ಹೋಗಾಗ ಇವ ನಗಾಕತ್ತ, ಯಾಕಂದ್ರೆ ಈಗೂ ತಿರ್ಗಾಕತ್ತೈತಿ, ನಾ ಏನ್ ಮಾಡ್ಲಿ ಅಂದವ. ಅವ ಅಂತಾನ, ದೇ ಆರ್ ನಾಟ್ ದಿ ಲವರ್ಸ್ ಆಫ್ ಟ್ರುತ್, ದೇ ಆರ್ ಲವರ್ಸ್ ಆಫ್ ದಿ ಒಪಿನಿಯನ್ಸ್. ಈ ಜನ ಏನದಾರಲ್ಲ, ಅವರು ಸತ್ಯವನ್ನ ಪ್ರೀತಿಸುವವರಲ್ಲ, ಅಭಿಪ್ರಾಯಗಳನ್ನ ಪ್ರೀತಿಸುವವರು. ಜಗತ್ತಿನೊಳಗ ಸತ್ಯ ಯಾವುದು ಅಂದ್ರ, ಸತ್ಯ ಇರುವಂಗ ನಾವು ತಿಳ್ಕೊಂಡಿಲ್ಲ, ನಾವು ತಿಳ್ಕೊಂಡಂಗ ಸತ್ಯ ಇರಬೇಕು, ಅಥವಾ ನಾವು ತಿಳಿದಿದ್ದೇ ಸತ್ಯ ಅಂತ ಪ್ರತಿಪಾದನೆ ಮಾಡಕ್ ಹೊಂಟಿವಲ್ಲ, ಅದಕ್ಕೆ ಜಗತ್ತಿನೊಳಗೆ ಘರ್ಷಣೆಗಳು ಶುರುವಾಗ್ಯಾವ. ಇರುವಂಗ ನಾವು ತಿಳ್ಕೊಂಡಿಲ್ಲ, ನಾವು ತಿಳ್ಕೊಂಡಂಗ ಅದು ಇರ್ಬೇಕಂತೀವಿ. ಸತ್ಯ ಇದ್ದಂಗ ನಾವು ತಿಳ್ಕೊಳಕತ್ತಿಲ್ಲ, ನನ್ನ ಅಭಿಪ್ರಾಯದ ಪ್ರಕಾರ ಸತ್ಯ ಇರ್ಬೇಕಂತೇನೆ ನಾನು, ಅಥವಾ ನನ್ನ ಅಭಿಪ್ರಾಯವೇ ಸತ್ಯ ಅಂತ ನಾ ಹೇಳ್ತೇನೆ. ಈಗ ನಿಮಗೊಂದು ಉದಾಹರಣೆ ಹೇಳ್ತೇನೆ. ಈಗ ಒಬ್ಬ ಮನುಷ್ಯ ಅದಾನ, ನಾ ಹೇಳಿದೆ ಅವ 6 ಫೀಟ್ ಹೈಟ್ ಅದಾನ. 1ನೇ ಸೆಂಟೆನ್ಸ್. 2ನೇ ಸೆಂಟೆನ್ಸ್ ಬರದೆ ಅವ ಭಾಳ ಒಳ್ಳೆಯವದಾನ. ಅವ 6 ಫೀಟ್ ಹೈಟ್ ಅದಾನ ಅನ್ನೋದು ಫ್ಯಾಕ್ಟ್, ಅದು ಸತ್ಯ. ನೀವು ಅಮೇರಿಕಕ್ಕೆ ಹೋದ್ರು 6 ಫೀಟ್ ಇರ್ತಾನ, ನೀವು ಚೈನಾಕ್ಕೆ ಹೋದ್ರು 6 ಫೀಟ್ ಇರ್ತಾನ, ನಿಮ್ಮೂರಾಗೂ 6 ಫೀಟ್ ಇರ್ತಾನ. ಆದ್ರೆ ಅವ ಒಳ್ಳೆಯವದಾನಂತ ನಾ ಏನು ಹೇಳಿನಲ್ಲ, ನೀವು ಅವ್ರ ಅವ್ವ ಕೇಳ್ರಿ, ಅವ್ರ ಹೆಣ್ಮಕ್ಳಿಗೆ ಕೇಳ್ರಿ, ಅವ ಒಳ್ಳೆವ ಕೆಟ್ಟವನದ ಅವ್ರು ಹೇಳ್ತಾರ. ಅವ ಊರನ ಮಂದಿಗೆ ಕೇಳ್ರಿ. ಅಂದ್ರೆ 6 ಫೀಟ್ ಅದಾನ ಅನ್ನೋದು ಸತ್ಯ, ಅವ ಒಳ್ಳೆಯವದಾನ ಅನ್ನೋದು ಒಪಿನಿಯನ್, ಅಭಿಪ್ರಾಯ. ಇದು ಅಭಿಪ್ರಾಯ ಹೆಚ್ಚು ಕಡಿಮೆ ಆಗ್ಬೋದು, ಫ್ಯಾಕ್ಟ್ ಹೆಚ್ಚು ಕಡಿಮೆ ಆಗೋದಿಲ್ಲ. ಈಗ ನಾ ಇಲ್ಲಿ ಕುಂತು 6 ಬರಿತೀನಿ, ಇದನ್ನ ಏನಂತೀನಿ, 6 ಅಂತೀನಿ. ನೀವು ಹೋದ್ರಿ ಅಂದ್ರೆ ಎಷ್ಟು ಅಂತೀರಿ? 9 ಅಂತೀರಿ. ಇದು 6 9 ಹೇಳ್ರಿ. ನನಗ 6 ಸತ್ಯ, ನಿಮಗೆ 9 ಸತ್ಯ. ನಿಮ್ಮ ದೃಷ್ಟಿಯಲ್ಲಿ ನಾನು ಸುಳ್ಳ, ನನ್ನ ದೃಷ್ಟಿಯಲ್ಲಿ ನೀವು ಸುಳ್ಳ. ಸತ್ಯ ಅನ್ನೋದು ಹೇಳೋದು ಬಹಳ ಕಷ್ಟ ಐತಿ ಇಲ್ಲಿ. ಸೊ ವಿ ಆರ್ ಲವರ್ಸ್ ಆಫ್ ಒಪಿನಿಯನ್ಸ್, ನಾಟ್ ದಿ ಟ್ರುತ್. ಸತ್ಯ ಯಾವುದು ಅಂತ ಹೇಳೋದು ಬಹಳ ಕಷ್ಟ ಐತಿ. ನಮ್ಮ ಅಭಿಪ್ರಾಯಗಳನ್ನ ನಾವು ಮಂಡನೆ ಮಾಡಿದ್ದು ಸತ್ಯ ಅಂತ ಒಪ್ಸಕತ್ತೀವಿ ಜನರಿಗಷ್ಟ. ಒಂದು ಬಸ್ನಾಗ ಭಾಳ ಫುಲ್ ಇತ್ತು ಬಸ್. ಒಬ್ಬ ಹುಡುಗ ಕುಂತಿದ್ದು ಸೀಟಿನ ಮೇಲೆ, ಸೀಟ್ ಎಲ್ಲ ಫುಲ್ ಇದ್ದು. ಒಬ್ಬ ಯಜಮಾನ್ ಬಂದು ಒಂದು ಹುಡುಗನ ಹತ್ತಿರ ನಿಂತ. ಅವ ಪಾಪ ಯಜಮಾನ್ ಇದ್ದ, ಇವ ಹುಡುಗಲ್ಲ ಕುಂತಿದ್ದ. ಅವ ಏನು ಹುಡುಗ ಅವನಿಗೆ ಕೂಡು ಅಂತ ಅನ್ಲಿಲ್ಲ. ಯಾವ ಯಜಮಾನ್ ಏನಂದ, ಈ ಹುಡುಗರು ಹಂಗ ಹೇಳಿದ್ರೆ ತಿಳ್ಕೊಳ್ಳೋದಲ್ಲ, ಒಂದು ಅಪ್ಪ ಅವ್ರ ವಚನ ಹೇಳನಂತಂದು, ದಯವಿಲ್ಲದ ಧರ್ಮ ಅದ ಉದಯ ಅಂತಂದ. ಅವ ಸುಮ್ಮನೆ ಕೂಡ್ಲಿಲ್ಲ.
ಕುಂತಿದ್ನಲ್ಲ, ಪರಚಿಂತೆ ನಮಗೆ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ, ಅಪ್ಪವ್ರು ಹೇಳ್ಯಾರ ಇದನ್ನು ಅಂದವ್. ಈಗ ಬಸ್ ಅಲ್ಲ, ಸೀಟ್ ಸಿಗದ ದೊಡ್ಡದೈತಿ, ಮತ್ ವಚನ ಹೇಳಕ್ ಬಂದಿರಿ ನೀವು. ಯಾರ್ದು ಖರೆ ಯಾರ್ದು ಸುಳ್ಳ ಅಂತ ಹೇಳಿ ಅವರು ಅಪ್ಪವ್ರ ವಚನನ ಹೇಳಕತ್ತಾರ, ಇವರು ಅಪ್ಪವ್ರ ವಚನನ ಹೇಳಕತ್ತಾರ. ಯಾರ್ದು ಸತ್ಯ ಯಾರ್ದು ಅಸತ್ಯ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ.